ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಅಷ್ಟೇ ನಾನು ಯುಗಾದಿ ಹಬ್ಬದ ವಿಶೇಷ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ರಾಯರು ಒಳ್ಳೇದು ಮಾಡಲಿ, ವರ್ಷವಿಡೀ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ, ನೀವು ಕೇಳಿದಂಥ ವರ ಕೊಡಲಿ. ಈ ವರ್ಷ ಪೂರ್ತಿ ನಗ್ನಗ್ತಾ ಖುಷಿ ಖುಷಿಯಾಗಿ ನಿಮ್ಮ ಜೀವನ ಸಾಗಲಿ ಅಂತ ನಾನು ಕೇಳ್ಕೊತೀನಿ. ಕಹಿಗಿಂತ ಹೆಚ್ಚಾಗಿ ಸಿಹಿನೇ ಬರಲಿ ನಿಮ್ಮ ಬಾಳಲ್ಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ಲರೂ ಮನೆಯಲ್ಲೂ ಇವತ್ತು ಯುಗಾದಿ ಹಬ್ಬದ ಸಂಭ್ರಮ ನಡೀತಿದೆ. ಮತ್ತು ರಾಯರು ಪೂಜೆನೂ ಮಾಡಿಕೊಂಡು ರಾಯರ ಮಠಕ್ಕೂ ಹೋಗೋಂಥವ್ರು ಹೋಗ್ತಿದ್ದಾರೆ. ನಾನು ಸಂಜೆ ಹೋಗ್ತೀನಿ ರಾಯರ ಮಠಕ್ಕೆ. ಹಂಗಾಗಿ ಇವತ್ತು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ಬೇಗ ಎದ್ದರೆ ಬೇಗ ಬೇಗ ಕೆಲಸಗಳಾಗ್ತೈತೆ. ಹಂಗಾಗಿ ಬೇಗ ಎದ್ದು ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ರಾಯರಿಗೆ ಪೂಜೆ ಮಾಡಿ ಹಿಂದೆನೇ ಅಡುಗೆನೂ ಅಷ್ಟೇ ಶುರು ಮಾಡಿಕೊಂಡೆ. ಅಂದರೆ ಒಬ್ಬಟ್ಟು ನಾನು ಮಾಡಲಿಲ್ಲ. ನಾನು ಒಬ್ಬಟ್ಟಿನ ಹೂರಣ ರೆಡಿ ಮಾಡಿಟ್ಟಿದ್ದೆ. ನಾನು ರೆಡಿ ಮಾಡಿಟ್ಟಿದ್ದು ಹೂರಣನ ರಾಯರಿಗೆ, ನಮ್ಮನೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಮೊದಲು ಪೂಜೆ ಮಾಡಿದೆ. ನಂತರ ಪೂಜೆ ಎಲ್ಲ ಆಗಿದ ನಂತರ 5:30 ಮೇಲೆ ನಾನು ಅಡುಗೆ ಶುರು ಮಾಡ್ಕೊಂಡಿದ್ದಂಥದ್ದು. ಇವತ್ತು ಊರಿಗೆ ಹೋಗಬೇಕು ನಾನು. ಏಕೆ ಅಂತಂದರೆ ಅಲ್ಲಿ ಮನೆಗೆ ಪೂಜೆ ಮಾಡಬೇಕಲ್ಲ. ಹಂಗಾಗಿ ನಾನು ಮರ್ತುಬಿಟ್ಟಿದ್ದೆ ನಾನು ಆ ವಿಷಯನ. ನನಗೆ ನೆನ್ನೆ ನೆನಪು ಮಾಡಿದಂಥದ್ದು ನಮ್ಮ ಮನೆಯಲ್ಲಿ. ನಾಳೆ ಊರಿಗೆ ಹೋಗ್ಬೇಕಲ್ಲ, ಮನೆಗೆ ಪೂಜೆ ಮಾಡಬೇಕು ಅಂತ. ಹಂಗಾಗಿ ಇಲ್ಲೂ ಅಷ್ಟೇ ಬೇಗ ಮುಗಿಸ್ಬಿಟ್ಟು ಊರಿಗೆ ಹೋಗಿ ಅಲ್ಲೂ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ದೇವ್ರ ಮುಂದೆಗಡೆ ಬೇವು ಬೆಲ್ಲ ಇಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತೀವಿ ವರ್ಷ ಅಷ್ಟೇ. ಇಲ್ಲೂ ಪೂಜೆ ಮಾಡಿ ಹಬ್ಬ ಹರಿದಿನ ಬಂದರೆ ಮನೆಯಲ್ಲೂ ಪೂಜೆ ಮಾಡಿ ಊರಿಗೂ ಹೋಗಬೇಕು. ಅಲ್ಲೂ ಸ್ವಲ್ಪ ಗುಡಿಸೋದು ಒರೆಸೋದು ಕ್ಲೀನಿಂಗ್ ಎಲ್ಲ ಇರುತ್ತೆ. ಅಲ್ಲೂ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡಿ ಮತ್ತು ದೇವ್ರ ಪೂಜೆ ಮಾಡಿ ತಿರ್ಗಾ ನಾವು ಸಂಜೆ ಹೊತ್ತಿಗೆಲ್ಲ ಬಂದುಬಿಡ್ತೀವಿ ವಾಪಸ್ಸು. ಹಂಗಾಗಿ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ, ಹಂಗಾಗಿ ಇವತ್ತು ಬೇಗ ಅಡುಗೆ ಎಲ್ಲ ಮುಗಿಸ್ದೆ. ಎಲ್ಲ ಅಡುಗೆನೂ ಅಷ್ಟೇ 8:30 9 ಗಂಟೆಗೆಲ್ಲ ಫುಲ್ಲು ಎಲ್ಲ ಅಡುಗೆ ಮಾಡಿಬಿಟ್ಟು. ಮನಸ್ಸು ಚೆನ್ನಾಗಿದ್ದರೆ, ನಮ್ಮ ಮನೆ ಸ್ಥಿತಿನೂ ಚೆನ್ನಾಗಿದ್ದರೆ, ನಾವು ಏನೇ ಒಂದು ಮಾಡಬೇಕಂದ್ರೂ ಒಂಥರ ಇಂಟ್ರೆಸ್ಟಿಂದ ಮಾಡ್ತೀವಿ, ಖುಷಿಯಾಗಿ ಮಾಡ್ತೀವಿ. ಮನಸ್ಸು ಸರಿ ಇಲ್ಲ ಅಂದರೆ, ಮನೆ ನೆಮ್ಮದಿ ಚೆನ್ನಾಗಿಲ್ಲ ಅಂತಂದರೆ ಏನು ಅಷ್ಟೇ ಮಾಡೋಕ್ಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ, ಮನಸ್ಸಿಗೆ ನೆಮ್ಮದಿ ಇರಬೇಕು. ಮನೆಯಲ್ಲಿ ಎಲ್ಲರೂ ಅಷ್ಟೇ ಹೊಂದಾಣಿಕೆಯಲ್ಲಿ ಅನ್ನೋದು ಇದ್ದುಬಿಟ್ರೆ ಸಾಕು. ನಮಗೆ ಬಡತನ ಇದ್ರೂ ಪರವಾಗಿಲ್ಲ, ನಾವು ಅದರಲ್ಲೇ ಜೀವನ ಮಾಡ್ತೀವಿ ಅಂತ ಖುಷಿಯಾಗಿ ಒಂದು ಹಬ್ಬ ಅನ್ನೋದನ್ನು ಮಾಡ್ತೀವಿ. ನಾನು ಬಾಗಿಲಿಗೆ ಈ ಥರ ಅರ್ಶಿನ ಕೊಂಬು, ನಾನು ಹೇಳಿದ್ದು ಈ ಥರ 21 ಅರ್ಶಿನ ಕೊಂಬನ್ನ ತಂದುಬಿಟ್ಟು ವೈಟ್ ದಾರದಲ್ಲಿ, ಆ ವೈಟ್ ದಾರಕ್ಕೆ ಅರ್ಶಿನ ಮಾಡಿಬಿಟ್ಟು ಈ ಥರ ಕಟ್ಟಿ ಬಾಗಿಲಿಗೆ ಹಾಕಬೇಕು. ಇದನ್ನು ನೆಕ್ಸ್ಟು ಗಣೇಶನ ಹಬ್ಬದ ದಿವಸನೇ ತೆಗಿಬೇಕು. ಅಲ್ಲಿ ಗಂಟ ತೆಗಿಯೋ ಆಗಿಲ್ಲ. ಇದು ನಾವು ಹೇಗೆ ಕಟ್ಟಿದ್ದೀವೋ ಅದು ಹಾಗೇ ಇರಬೇಕು. ನೀವೆಲ್ಲರೂ ಕಟ್ಟಿದ್ದೀರಾ ಅಂತ ನಾನು ಅನ್ಕೋತೀನಿ. ನಾನು ನೋಡಿ ಈ ಥರ ಕಟ್ಟಿರೋದು. ಮತ್ತು ರಾಯರಿಗೆ ನಾವು ಏನೇ ಒಂದು ಸೇವೆ ಪೂಜೆ ಮಾಡಿದ್ರು ಅಷ್ಟೇ ನಮಗೆ ಅನುಗ್ರಹ ಮಾಡ್ತಾರೆ. ಆದರೆ ಈ ಯುಗಾದಿ ಹಬ್ಬದ ದಿವಸ ಹೊಸ ವರ್ಷ ಆಗಿರೋದ್ರಿಂದ ತುಂಬ ವಿಶೇಷವಾದಂಥ ದಿನ. ಗುರುವಾರ ಹೊಸ ವರ್ಷ, ರಾಯರ ಹಬ್ಬ ಬಂದಿದೆ. ಹಾಗಾಗಿ ನಾವು ಏನೇ ಒಂದು ಸಂಕಲ್ಪ ಮಾಡಿ ರಾಯರಿಗೆ ಪೂಜೆ ಮಾಡಿದ್ರು ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ನಮ್ಮ ಜೀವನದಲ್ಲಿ ಹಲವಾರು ಸುಖ, ನೆಮ್ಮದಿ, ಶಾಂತಿ ಎಲ್ಲವೂ ಬರುತ್ತೆ. ಕೆಲವು ಟೈಮಲ್ಲಿ ನೋವು ಅನ್ನೋದು ಸಹ ಬೇರೆಯವರು ಕೊಡ್ತಾರೆ. ಕೆಲವು ಟೈಮಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಏನಕ್ಕೆ ನನಗೆ ನೋವು ಕೊಡ್ತಾ ಇದೆಯಾ ಅಂತಲೂ ಸಹ ನಾವು ದೇವ್ರನ್ನ ಒಂಥರ ಬೈಕೋತೀವಿ. ನಾವು ಯಾಕೆ ನನ್ನ ಜೀವನದ ಉದ್ದಕ್ಕೂ ಇದೇ ಥರ ಕೊಡ್ತಿದ್ಯಾ ಅಂತ. ಆದರೆ ಊಟ ಮಾಡಲಿ, ಹಸ್ಕೊಂಡಿರಲಿ, ಮನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಇರಬೇಕು. ನೆಮ್ಮದಿಗಿಂತ ಮುಖ್ಯವಾದ್ದು ಯಾವುದೇ ಒಂದು ವಸ್ತು ಇಲ್ಲ. ನಾವೀಗ ದುಡ್ಡು ಕೊಟ್ಟರೆ ಏನೊಂದು ವಸ್ತುನೂ ಅಷ್ಟೇ ನಾವು ತೊಗೊಂಡು ಬರ್ಬೋದು. ಆದರೆ ನೆಮ್ಮದಿ ತೊಗೊಳಕ್ಕಾಗುತ್ತಾ? ನೆಮ್ಮದಿನ ನಾವು ದುಡ್ಡು ಕೊಟ್ಟು ಅಂಗಡಿಗೆ ಹೋಗಿ ತರೋಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ತರೋಕ್ಕಾಗೋದಿಲ್ಲ. ನಾವು ಎಷ್ಟೆಲ್ಲ ಸಂಪಾದನೆ ಮಾಡ್ತೀವಿ, 0ಇಂದ ನಾವು ಲಕ್ಷದ ಗಂಟ ಬರ್ತೀವಿ. ನಾವು ದುಡ್ಡು ಅನ್ನೋದು ಎಂಥವ್ರು ಬೇಕಿದ್ದರೂ ಸಂಪಾದನೆ ಮಾಡ್ತಾರೆ. ಆದರೆ ನೆಮ್ಮದಿನ ಯಾರಿಗೂ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ನೆಮ್ಮದಿ ತಾನೇ ಬರಬೇಕು. ನಾವು ಮಾಡೋ ಕೆಲಸದಲ್ಲಿ, ನಮ್ಮ ಮನೇಲಿರೋ ಜನಗಳಲ್ಲಿ, ಮತ್ತು ನಾವು ನಡ್ಕೊಳ್ಳೋ ರೀತಿಯಲ್ಲಿ, ನಾವು ಮಾಡೋ ಕೆಲಸದಲ್ಲಿ ನೆಮ್ಮದಿ ಅನ್ನೋದು ಬರುತ್ತೆ. ಕೆಲವರು ನನಗೆಲ್ಲವೂ ಇದೆ ನನ್ನ ಮನೆಯಲ್ಲಿ ಏನೊಂದು ಇಲ್ಲ ಅನ್ನೋಂಗಿಲ್ಲ, ಎಲ್ಲವೂ ಇದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಏನು ಹಬ್ಬ ಮಾಡೋದು ನನಗೆ ತುಂಬ ಬೇಜಾರಾಗಿದೆ. ಮನೆಯಲ್ಲಿ ಯಾರು ಅಷ್ಟೇ ಹೇಳಿದ ಮಾತು ಕೇಳೋದಿಲ್ಲ. ನಾವು ಗಂಡ ಹೆಂಡ್ತಿಲೂ ಅಷ್ಟೇ ಹೊಂದಾಣಿಕೆ ಅನ್ನೋದು ಇಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಹಬ್ಬ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಮೇಲೆ ಯಾವ ಆಸ್ತಿ ಕಟ್ಕೊಂಡು ಏನಾಗಬೇಕಾಗಿದೆ ಅಂತ ಕೆಲವ್ರು ಹೇಳ್ತಾರೆ. ಏಕೆ ಅಂತಂದರೆ ನನಗೆ ನಿನ್ನೆ
ನಿನ್ನೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಫೋನ್ ಮಾಡಿ ನನಗೆ ಹೇಳಿದ್ರು, ಅಕ್ಕ ಮನೆಯಲ್ಲಿ ನೆಮ್ಮದಿ ಇಲ್ಲ, ಸುಖ ಶಾಂತಿ ಇಲ್ಲ, ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಏನಕ್ಕೂ ನಾನು ಚಿಂತೆ ಮಾಡೋ ಹಾಗಿಲ್ಲ, ಆದರೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಇಲ್ಲ ಅತ್ತೆ ಮಾವ ಮೈದ್ಯರು ಈ ಥರ ಎಲ್ಲ ಇರ್ತಾರಲ್ಲ, ಹೊಂದಾಣಿಕೆ ಅನ್ನೋದು ಇಲ್ಲ, ಒಬ್ಬರು ಕಂಡ್ರೆ ಒಬ್ರಿಗಾಗೋದಿಲ್ಲ. ಏನು ಹಬ್ಬ ಮಾಡೋದು ಏನು, ನಮಗಂತೂ ಯಾವ ಹಬ್ಬದ ಮೇಲೂ ಅಷ್ಟೇ ಇಂಟ್ರೆಸ್ಟ್ ಅನ್ನೋದಿಲ್ಲ. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದಮೇಲೆ ಏನು ಮಾಡಿ ಏನು ಬರಬೇಕಾಗೈತಕ್ಕಂತ ನನಗೊಬ್ಬರು ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಫೋನ್ ಮಾಡಿ ಹೇಳಿದ್ರು. ಅವರು ತುಂಬ ಮೆಸೇಜ್ ಹಾಕ್ತಿದ್ರು. ನಂತರ ನಾನು ರಿಪೀಟ್ ಮಾಡಿದೆ. ನೆನ್ನೆ ತುಂಬ ಕೆಲಸ ಐತಲ್ಲ, ಹಂಗಾಗಿ ಸ್ವಲ್ಪ ಲೇಟಾಗಿ ಅವ್ರಿಗೆ ರಿಪೀಟ್ ಮಾಡಿದೆ. ಹಾಗಾಗಿ ಅವ್ರ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊಂಡ್ರು. ನೋಡಿ, ನಿಮಗೆ ಇವತ್ತು ಕಷ್ಟ ಇದೆ ಅಂದರೆ ನಾಳೆ ಅದೇ ಕಷ್ಟ ಇರೋದಿಲ್ಲ. ಮನೆಯಲ್ಲಿ ನೆಮ್ಮದಿ ಮುಖ್ಯವಾಗಿರಬೇಕು. ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದು ಎಷ್ಟು, ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ನೀವು ಇದ್ದುಬಿಟ್ರೆ ಸಾಕು ಭಗವಂತ, ಎಲ್ಲವೂ ತಾನೇ ಬರುತ್ತೆ ಅಂತ ನಾವು ಇಷ್ಟನ್ನು ಕೇಳ್ಕೋಬೇಕು. ಅವ್ರಿಗೆ ಎಲ್ಲವೂ ಇದೆ, ಏನಕ್ಕೂ ಚಿಂತೆ ಮಾಡೋ ಹಾಗಿಲ್ಲ. ನಾನು ಎಲ್ಲವೂ ಕೂತಿದ್ದಲ್ಲೇ ಸಿಕ್ಕುತ್ತೆ ನನಗೆ, ಆದರೆ ನೆಮ್ಮದಿ ಮಾತ್ರ ಸಿಗ್ತಾ ಇಲ್ಲ. ಎಷ್ಟೇ ದುಡ್ಡು ಕೊಟ್ಟು ತೊಗೊಳಕ್ಕಾಗದೇ ಇರೋಂಥ ನೆಮ್ಮದಿ ನನ್ನ ಹತ್ರ ಇಲ್ಲ ಅಂತ ಅವರು ಕಣ್ಣೀರು ಹಾಕ್ಕೊಂಡು ನನಗೆ ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡ್ರು. ನನಗೆ ತುಂಬ ಬೇಜಾರಾಯಿತು. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ, ಹಣಕಾಸು ಇದ್ದಿದ್ದು ಮಾತ್ರಕ್ಕೆ ನೆಮ್ಮದಿ ಸಿಕ್ಕುತ್ತೆ ಅನ್ನೋದು ಸುಳ್ಳದು. ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಇರಬೇಕು. ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಇರಬೇಕು. ಈಗ ಬೇರೆಯವ್ರು ಇರ್ತಾರ, ಅತ್ತೆ ಮಾವ ಮೈದಾನ ಇವರೆಲ್ಲ ಇರ್ತಾರ, ಅವ್ರದ್ದೆಲ್ಲ ಓಕೆ. ಯಾಕೆ ಅಂತಂದರೆ ಅವರೆಲ್ಲ ಇವತ್ತಲ್ಲ ನಾಳೆ ನಮ್ಮನ್ನು ಬಿಟ್ಟು ಹೋಗೋವಂಥವ್ರು. ಆದರೆ ಕಟ್ಕೊಂಡು ಗಂಡ, ನಾವು ಎತ್ತು ಮಕ್ಕಳು, ನಮ್ಮ ಹೊಂದಾಣಿಕೆಯಲ್ಲಿ ಇಲ್ಲ ಅಂತಂದರೆ ಆ ಜೀವನನೇ ಒಂಥರ ಶೂನ್ಯ ಥರ ಅನಿಸ್ಬಿಡುತ್ತೆ. ಯಾಕಪ್ಪ ನಮಗೆ ಈ ಜೀವನ ಕೊಟ್ಟಿದ್ಯಾ, ಈ ಜೀವನನೂ ಬೇಡ, ಈ ಜೀವನೂ ಬೇಡ ಅಂತ ಕೆಲವು ಟೈಮಲ್ಲಿ ಅನಿಸುತ್ತೆ. ನನಗೆ ಯುಗಾದಿ ಹಬ್ಬ ಮಾಡಬೇಕು ಅಂತಲೂ ಅನಿಸೋದಿಲ್ಲ, ಏನೂ ಇಲ್ಲ. ದಿನ ಮನೆಯಲ್ಲಿ ಜಗಳ, ಗೊತ್ತಿಲ್ದಿರ ನಾನು ಮನೆಯಲ್ಲಿ ಅಳೋದು, ಕಣ್ಣೀರು ಹಾಕೋದು. ಅವರು ಒಂದು ದಿವಸ ಬಂದರೆ 2 ದಿವಸ ಮನೆಗೆ ಬರೋದಿಲ್ಲ, ನನ್ನ ಮಾತು ಕೇಳೋದಿಲ್ಲ, ಮಕ್ಕಳು ನನ್ನ ಮಾತು ಕೇಳೋದಿಲ್ಲ ಅಂತ ಅವ್ರು ತುಂಬಾ ನೋವುಪಟ್ರು ಅಲ್ವಾ. ನಮಗೆ ಎಲ್ಲವೂ ಇದ್ದುಬಿಟ್ರೆ, ದುಡ್ಡಿದ್ದುಬಿಟ್ರೆ ನಮಗೆ ನೆಮ್ಮದಿ ಎಲ್ಲ ಸಿಕ್ಕುತ್ತೆ ಅಂತ ನಾವು ಅಂದ್ಕೋತೀವಿ. ದುಡ್ಡಿದ್ದು ಮಾತ್ರಕ್ಕೆ ಏನೇನು ಸಿಕ್ಕೋದಿಲ್ಲ. ಮೇನಾಗಿ ಬೇಕಾಗಿರೋದು ಮನೆಯಲ್ಲಿ ಹೊಂದಾಣಿಕೆ ಮತ್ತು ಮನಸ್ಸಿಗೆ ನೆಮ್ಮದಿ. ನಾವು ಹೊರಗಡೆ ಹೋಗಿ ದುಡ್ಕೊಂಡು ಸಂಜೆ ಮನೆಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ ಇರಬೇಕು. ಒಬ್ರು ಹೇಳಿದ್ದನ್ನ ಒಬ್ಬರು ಅನುಸರಿಸಿ ಅದನ್ನು ಪಾಲಿಸ್ಬೇಕು. ನೀನು ಯಾರು ಹೇಳೋಕ್ಕೆ, ನೀನು ಯಾರು ಮಾಡೋಕ್ಕೆ, ನನ್ನ ಇಷ್ಟ ನನ್ನ ಕಷ್ಟ ಅಂತ ಯಾರು ಅಷ್ಟೇ ಹೇಳೋದಕ್ಕೆ ಹೋಗಬಾರ್ದು. ಆವಾಗ ಬೇಜಾರಾಗುತ್ತೆ. ನಾವು ಹೊರಗಡೆ ಹೋಗಿ ದುಡ್ಕೊಂಬಂದರು ಮನೆಗೆ ಬಂದರೆ ನೆಮ್ಮದಿ ಇಲ್ವಲ್ಲ ತಂದೆ ಅಂತ ನಾವು ಕಣ್ಣೀರು ಹಾಕ್ತೀವಿ, ಬೇಜಾರು ಮಾಡ್ಕೋತೀವಿ ಅಲ್ವಾ. ಎಲ್ಲವೂ ಇದ್ದು ಮಾತ್ರಕ್ಕೆ ನಮಗೆ ಸುಖ ಅನ್ನೋದು ಸಿಕ್ಕೋದಿಲ್ಲ. ನೆಮ್ಮದಿ ಮುಖ್ಯ ಆಗಿರುತ್ತೆ. ನಾವು ಗಂಜಿ ಕುಡೀಲಿ, ಅನ್ನ ತಿನ್ನಲಿ, ಮನೆಯಲ್ಲಿ ನೆಮ್ಮದಿ ಇರಬೇಕು, ಮನಸ್ಸಿಗೆ ನೆಮ್ಮದಿ ಇರಬೇಕು. ಎಷ್ಟೇ ಕೋಟಿ ಇದ್ರೆ ಏನು ಪ್ರಯೋಜನ, ನೆಮ್ಮದಿ ಇಲ್ದಿರೋ ಜೀವನ ನರಕ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಯುಗಾದಿ ಹಬ್ಬ ನಾಳೆ, ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಹೊಸ ವರ್ಷವೆಲ್ಲ ಇದೇ ಥರ ನೀವು ಕಣ್ಣೀರು ಹಾಕೋದು, ನೋವಿನಿಂದ ಅಳೋದು, ಈ ಥರ ಎಲ್ಲ ಆಗುತ್ತೆ. ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ, ರಾಯರು ಪೂಜೆ ಮಾಡಿ, ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ. ಜಗಳ ಅನ್ನೋದು ಎಲ್ಲರ ಮನೇಲೂ ಇದ್ದಿದೆ, ಮನಸ್ತಾಪ ಅನ್ನೋದು ಎಲ್ಲರ ಜೀವನದಲ್ಲೂ ಬರೋದೆ. ಯಾರ ಮನೆಯಲ್ಲಿ ಜಗಳ ಇಲ್ಲ, ಎಲ್ಲರ ಮನೆಯಲ್ಲೂ ಜಗಳನೇ. ಎಲ್ಲರ ಮನೇನೂ ದೋಸೆನೂ ತೂತು ಅಂತಾರಲ್ಲ, ಎಲ್ಲರ ಮನೇನೂ ಜಗಳ ಅನ್ನೋದಿರುತ್ತೆ. ಆದರೆ ಅದು ಜಗಳ ಒಂದು ದಿನಕ್ಕೂ ಮೀರಬಾರ್ದು. ಅದು ಇವತ್ತು ಒಂದು ನೈಟು ಆ ಜಗಳ ಮೀರ್ತು ಅಂತಂದರೆ ತುಂಬ ದೊಡ್ಡ ಇದಾಗೋಗುತ್ತೆ, ಮನಸ್ತಾಪ ಬರುತ್ತೆ. ಒಂದು ದಿನವೂ ಜಗಳ ಅನ್ನೋದು, ಮನಸ್ತಾಪ ಅನ್ನೋದು ಬರಬಾರ್ದು. ಗಂಡ ಹೆಂಡ್ತಿಲಾಗಿರ್ಬೋದು, ಇಲ್ಲ ಮಕ್ಕಳಲ್ಲಾಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ. ನೀವು ಜಗಳ ಆಡಿದ್ರಿ ಅಂತಂದರೆ ಯಾರಾದರೂ ಒಬ್ಬರು ಸೋತು ಮಾತಾಡಿಸ್ಬೇಕು. ನೀವು ಅವರು ಯಾರಾದರೂ ಒಬ್ಬರು ಮಾತಾಡಿಸಿದ್ರೆ ಆವಾಗ ಜಗಳ ಅನ್ನೋದು ಅಷ್ಟೇ ಬರೋದಿಲ್ಲ. ಮತ್ತು ಮನಸ್ಸಿಗೆ ಅವರೇನೂ ತಗೊಳ್ಳೋದಿಲ್ಲ. ನೋಡಿ, ನಾನು ಇಷ್ಟೆಲ್ಲ ಬೈದೆ, ಇಷ್ಟೆಲ್ಲ ಮಾಡಿದೆ, ಆದರೆ ಅವರೇ ನನ್ನ ಮಾತಾಡ್ಸ್ಕೊಂಡು ಬಂದ್ರಲ್ಲ ಅಂತ ಒಂಥರ ನೀವು ಏನೇ ಅಂದಿದ್ರು ಸಹ ಕೋಪದಲ್ಲಿ ಆವಾಗ ಅವ್ರಿಗೆ ಮನಸ್ಸಿಗೆ ತಟ್ಟೋದಿಲ್ಲ. ಹಂಗಾಗಿ ಜಗಳನೇ ಸಾಧಿಸ್ತಾ ಹೋಗಬಾರ್ದು. ಹೌದು, ಯಾರೋ ಒಬ್ರು ಏನೋ ಅಂತಾರ ಅನ್ಲಿ, ಅಂದರೆ ಯಾರಂತಾರೆ, ನಮ್ಮನೆ ಜನ ತಾನೇ ಅನ್ನೋದು ಅಂದರೂ ಪರವಾಗಿಲ್ಲ. ಆದರೆ ಅಂದಿದ್ದನ್ನೇ ನಿಮ್ಮ ಮನ್ಸಿಗೆ ಹಾಕ್ಕೊಂಡು ಅದನ್ನೇ ಬೆಳೆಸ್ತಾ ಹೋಗಬೇಡಿ, ಅಲ್ಲಲ್ಲೇ ಕಟ್ ಮಾಡ್ಕೊಂಬಿಡಿ ಅದನ್ನು. ಆವಾಗಲೇ ಸಂಸಾರ ಅಂತ ಸಾಗೋದು. ಸಂಸಾರ ಸಾಗರ ಅಂತ ಹೇಳ್ತಾರಲ್ಲ, ಹಂಗಾಗಿ 2 ಎತ್ತುಗಳಿದ್ರೇ ಒಂದು ಗಾಡಿ ಮುಂದೆ ಹೋಗೋದು. ಅದೇ ಥರ ಜೀವನ ಅಂತಂದರೆ ಗಂಡ ಹೆಂಡ್ತಿ ಹೊಂದಾಣಿಕೆ ಇದ್ರೇ ಸಂಸಾರ ಸಾಗೋದು. ಸಂಸಾರ ಸಾಗಿಸೋದು ಒಬ್ಬರ ಕೈಲಿಂದ ಖಂಡಿತ ಸಾಧ್ಯವಾಗೋದಿಲ್ಲ. ಹೆಂಡ್ತಿ ಬಿಟ್ಟು ಗಂಡನ ಕೈಲೂ ಸಾಧನೆ ಮಾಡೋಕ್ಕಾಗೋದಿಲ್ಲ, ಗಂಡನ ಬಿಟ್ಟು ಹೆಂಡ್ತಿ ಕೈಲೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇಬ್ಬರು ಇರಬೇಕು, ಇಬ್ಬರು ಇದ್ರೇ ಸಂಸಾರ ಅನ್ನೋದು ಸಾಗ್ಸೋಕ್ಕಾಗೋದು. ನಮ್ಮ ಕಷ್ಟ ನೋವು ಎಷ್ಟೇ ಇದ್ರೂ ಅಷ್ಟೇ ತಂದೆ ರಾಯರು ಇದ್ದಾರಲ್ಲ, ನಮ್ಮ ಮನೆ ದೇವರು ಇದ್ದಾರಲ್ಲ, ದೇವ್ರು ಕೇಳ್ತಾರಲ್ಲ ನಮ್ಮ ಮಾತನ್ನು
ಮಾತನ್ನ ದೇವ್ರ ಹತ್ರ ಹೇಳ್ಕೊಳ್ಳೋಣ. ನಮ್ಮಂಥವ್ರಿಗೆ ರಾಯರು ಇದ್ದಾರೆ, ರಾಯರೋ ದಿಕ್ಕು, ರಾಯರೇ ದಾರಿ, ನಮ್ಮ ಕಷ್ಟ ಎಲ್ಲ ದೂರ ಮಾಡೋ ಅಂತ ನನ್ನ ತಂದೆ ರಾಯರು. ನೀವು ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ, ಬರೋದು ವರ್ಷದಷ್ಟೊತ್ತಿಗೆ ನೀವು ಎಷ್ಟು ಚೆನ್ನಾಗಿರ್ತೀರ, ಎಷ್ಟು ಖುಷಿಯಾಗಿರ್ತೀರ. ಈ ವರ್ಷ ಎಲ್ಲ ಅಷ್ಟೇ ನೀವು ಚೆನ್ನಾಗಿರ್ತೀರ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಏಕೆಂತಂದರೆ ನಾವು ಮನಸಾರೆ ಏನಾದರೂ ರಾಯರ ಮುಂದೆ ಕೂತ್ಕೊಂಡು ಬೇಡಿದ್ರೆ ಅದು ಖಂಡಿತ ಕೊಟ್ಟೇ ಕೊಡ್ತಾರೆ. ನೀವು ಇಷ್ಟೊಂದು ನೋವು ಪಟ್ಕೊಂಡು ಕಣ್ಣೀರು ಹಾಕ್ಕೊಂಡು ನೀವು ನನಗೆ ಫೋನ್ ಮಾಡಿ ಹೇಳಿದ್ರಿ, ನನಗೆ ತುಂಬ ಬೇಜಾರಾಯಿತು. ಬೇಜಾರು ಮಾಡ್ಕೋಬೇಡಿ. ಇವತ್ತು ಹಬ್ಬ ಖುಷಿಯಾಗಿ ಮನೆಯಲ್ಲಿ ಹಬ್ಬ ಮಾಡಿ, ರಾಯರ ಪೂಜೆ ಮಾಡಿ, ಮನೆಯಲ್ಲಿ ಏನಾದರೂ ಸಿಹಿ ಮಾಡಿ, ಅದನ್ನೇ ಜಗಳ ನೀವು ತಕ್ಕೊಂಡು ಹೋಯ್ತು ಅಂತಂದರೆ ಅವ್ರು ಅದನ್ನೇ ಸಾಧಿಸ್ತಾರೆ. ಮನೆಯಲ್ಲಿ ವರ್ಷಕ್ಕೊಂದು ಹಬ್ಬ ಇದೆ, ಏನು ಮಾಡಲಿಲ್ವಲ್ಲ ಅಂತಂದ್ಬಿಟ್ಟು ಅದೇ ಇನ್ನೂ ದೊಡ್ಡ ಜಗಳ ಆಗುತ್ತೆ. ಮತ್ತು ಯಾರಾದರೂ ಅಷ್ಟೇ ಹೇಳೋಕ್ಕೆ ಬಂದರೂ ಅಷ್ಟೇ ಅವ್ರಿಗೆ ಹೇಳೋ ಥರ ನೀವು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಎಷ್ಟೇ ಜಗಳ ಇರಲಿ, ನೀವು ಎಷ್ಟೇ ಕಿತ್ತಾಡಿ ಹಬ್ಬದ ದಿವಸ ಹಬ್ಬ ಮಾಡಬೇಕಲ್ವ ಅಂತ ಬಂದವರು ಸಹ ಹೇಳ್ತಾರೆ. ಏಕೆಂತಂದರೆ ಈ ಥರ ಅನುಭವಗಳೆಲ್ಲ ಎಲ್ಲರಿಗೂ ಆಗಿರುತ್ತೆ. ಗಂಡ ಹೆಂಡ್ತಿ ಜಗಳ ಅಂದರೆ ಬರೀ ಗಂಡ ಹೆಂಡ್ತಿಲಿದ್ದರೆ ಪರವಾಗಿಲ್ಲ, ಅದು ಮೂರನೇವ್ರ ಬಾಯಿಗೆ ಹೋಯ್ತು ಅಂತಂದ್ರಂತೂ ಯಾವ ಥರ ಮಾತಾಡ್ತಾರೆ ಅಂತ ಕೆಲವ್ರಿಗೆ ಅನುಭವ ಇರೋರಿಗೆ ಗೊತ್ತಾಗಿರುತ್ತೆ. ಅದಕ್ಕೋಸ್ಕರ ನನ್ನ ಅನುಭವದಿಂದ ನಾನಿಷ್ಟು ಮಾತು ಹೇಳಿದೆ ನಾನು. ಏಕೆಂದರೆ ಕಷ್ಟಪಡೋರಿಗೆ ಕಷ್ಟ ಗೊತ್ತಿರುತ್ತೆ, ನೋವು ಪಡೋರಿಗೆ ನೋವು ಗೊತ್ತಿರುತ್ತೆ. ಆ ಥರ ಅನುಭವ ಆದವ್ರಿಗೆ ಅನುಭವ ಏನು ಅನ್ನೋದು ಸಹ ಗೊತ್ತಿರುತ್ತೆ. ಒಬ್ಬರು ಕಷ್ಟ ಕೇಳಿದಾಗ ಒಬ್ಬರು ಹೌದು ಇವತ್ತು ಅವ್ರಿಗೆ ನೋವಿರ್ಬೋದು, ನಾಳೆ ನನಗೂ ಈ ಥರ ನೋವು ಬರ್ಬೋದು ಅಂತ ನಾವು ಅರ್ಥ ಮಾಡಿಕೊಂಡು ಒಳ್ಳೆಯದನ್ನು ನಾವು ಬಯಸಬೇಕು. ಸಾಧ್ಯವಾದರೆ ಅವ್ರಿಗೆ 4 ಸಮಾಧಾನದ ಮಾತು ಹೇಳಬೇಕು. ಆದರೆ ಕೆಲವರು ಆ ಥರ ಮಾಡೋದಿಲ್ಲ. ಈಗ ಯಾರಾದರೂ ಈ ಥರ ಜಗಳ ಆಡ್ತಾರೆ ಮನೆಯಲ್ಲಿ ಅಂತಂದರೆ ಅದನ್ನು ಬೇರೆ ಮಾಡೋದಕ್ಕೆ ನೋಡ್ತಾರೆ. ಇನ್ನು ಜಗಳಕ್ಕೆ ತುಪ್ಪ ಸುರಿಯೋ ಥರ ಮಾತಾಡ್ತಾರೆ. ಆ ಥರ ದಯವಿಟ್ಟು ಯಾರೂ ಅಷ್ಟೇ ಮಾತಾಡೋಕ್ಕೆ ಹೋಗಬಾರ್ದು ನಾವು. ಏಕೆಂತಂದರೆ ಇವತ್ತು ಅವ್ರಿಗಾಗಿರ್ಬೋದು, ನಾಳೆ ನಮಗಾಗುತ್ತೆ. ಅದನ್ನು ನಾವು ಅರ್ತ್ಕೋಬೇಕು. ನಮಗಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಮಕ್ಕಳಿದಾರಲ್ಲ, ನಮ್ಮ ಮಕ್ಳಿಗಾರ ಭಗವಂತ ತೋರಿಸ್ಬಿಡ್ತಾರೆ. ಹಂಗಾಗಿ ನಮ್ಮ ಕಣ್ಣೆದುರುಗಡೆನೇ ನಮ್ಮ ಪಾಪ ಕರ್ಮ ಅನ್ನೋದನ್ನು ನಾವು ನೋಡಬೇಕು, ಅನುಭವಿಸ್ಬೇಕು. ಆ ಥರ ಮಾಡ್ತಾರೆ. ನಮಗೆ ಸಾಧ್ಯವಾದರೆ ಒಳ್ಳೇದು ಮಾಡಬೇಕು, ಸಾಧ್ಯವಾಗಲಿಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಬೇಕು. ಯಾರ ಜೀವನದಲ್ಲೂ ಹೋಗ್ಬಿಟ್ಟು ನಾವು ಒಂದು ಕೆಟ್ಟದಾಗಿ ನಾವು ಮಾತಾಡೋದಾಗಲಿ, ಅವ್ರ ಸಂಸಾರ ಹಾಳು ಮಾಡೋದಾಗಲಿ, ಅವ್ರ ಜೀವನ ಹಾಳು ಮಾಡೋದಾಗಲಿ ಯಾವತ್ತೂ ಅಷ್ಟೇ ನಾವು ಮಾಡೋದಕ್ಕೆ ಹೋಗಬಾರ್ದು. ಇಷ್ಟನ್ನು ನಾವು ಜೀವನದಲ್ಲಿ ಎಷ್ಟು ಅರ್ಥ ಮಾಡಿಕೊಂಡು ಜೀವನ ಮಾಡ್ತೀವೋ ಅಷ್ಟು ನಮಗೆ ರಾಯರು ಅನುಗ್ರಹ ಮಾಡ್ತಾರೆ. ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ನನಗೆ ನಿನ್ನೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ರಾಯರಿಗೆ ನೀವು ಕುಂಕುಮ ಇಡ್ತೀರಾ, ಇಡಬೇಡಿ ದಯವಿಟ್ಟು ಅಂತ. ಇಲ್ಲ, ನೀವು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ ನೀವು. ನಾನು ಯಾವತ್ತೂ ಅಷ್ಟೇ ರಾಯರು ಕುಂಕುಮ ಇಡೋದಿಲ್ಲ. ನಾನು ಕುಂಕುಮ ಅಂತಲ್ಲ, ಅರ್ಶಿನ ಆಗಲಿ ನಾನು ಇಡೋದಿಲ್ಲ. ನಾನು ರಾಯರಿಗೆ ಇಡೋದೇ ಇಲ್ಲ ನಾನು. ನೀವು ಯಾವುದು ನೋಡಿದ್ರೋ ಏನು ನೋಡಿದ್ರೋ ಗೊತ್ತಿಲ್ಲ. ನೋಡಿ, ಈಗ ಇಲ್ಲಿ ಬರ್ತಿದೆಯಲ್ಲ, ಸ್ಕ್ರೀನ್ ಮೇಲೆ ಬರ್ತಿದೆಯಲ್ಲ, ಇದೇ ಫೋಟೋ ನಮ್ಮ ಮನೆಯಲ್ಲಿರೋದು. ಮತ್ತು ಇನ್ನೂ ಒಂದು ಇದೆ, ನಾನು ಯಾವತ್ತೂ ಅಷ್ಟೇ ಕುಂಕುಮ ಇಡೋದಿಲ್ಲ. ನನ್ನ ಗಂಧನೇ ಇಡೋ ಅಂಥದ್ದು. ನಾನೇ ಸುಮಾರು ವಿಡಿಯೋದಲ್ಲಿ ಎಲ್ರಿಗೂ ಹೇಳ್ತೀನಿ, ಅರ್ಶಿನ ಕುಂಕುಮ ರಾಯರಿಗೆ ಸೋಕಿಸ್ಬಾರ್ದು, ಇಡಬಾರ್ದು ಅಂತ ಹೇಳ್ತೀನಿ. ರಾಯರ ಹತ್ರನೂ ಸಹ ನಾನು ಇಡೋದಿಲ್ಲ. ಮಂತ್ರಾಕ್ಷತೆ ಮತ್ತು ರಾಯರಿಗೆ ಸಂಬಂಧಪಟ್ಟಂಥ ವಸ್ತುಗಳಷ್ಟೇ ನಾನು ರಾಯರ ಹತ್ರ ಇಡೋದು. ಕುಂಕುಮನ ನಮ್ಮ ಮನೆ ದೇವ್ರ ಫೋಟೋದ ಹತ್ರ ನಾನು ಇಡೋ ಅಂಥದ್ದು. ಹಾಗಾಗಿ ರಾಯರ ಫೋಟೋಕ್ಕೆ ನಾನು ಯಾವತ್ತೂ ಕುಂಕುಮ ಇಡೋದಿಲ್ಲ. ನೀವೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಸರಿಯಾಗಿ ವಿಡಿಯೋನ ಒಂದು ಸತಿ ನೋಡಿ. ನೀವು ಹೇಳಿದ್ರಿಂದ ನನಗೆ ಬೇಜಾರಿಲ್ಲ. ಏಕೆಂತಂದರೆ ನಮಗೆ ಗೊತ್ತಿಲ್ಲದೆ ಇರೋ ವಿಷಯನೂ ಬೇರೆಯವ್ರಿಗೆ ಗೊತ್ತಿರುತ್ತೆ. ಅದನ್ನು ಹೇಳಿದ್ದು ತಪ್ಪು ಅಂತ ನಾವು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾನೇನಾದರೂ ಆ ಥರ ಕುಂಕುಮ ಇಟ್ಟಿದ್ರೆ ಹೌದು ನಾನು ಮಾಡಿದ ತಪ್ಪು ಅಂತ ನನಗೆ ಅರ್ಥ ಆಯ್ತಿತ್ತು. ನಾನು ಇಟ್ಟಿಲ್ಲ ಕುಂಕುಮನ. ನಾನು ಈ ಥರ ಹೇಳಿದೆ ಅಂತ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏಕೆ ಅಂತಂದರೆ ರಾಯರು ಕುಂಕುಮ ಇಡಬಾರ್ದು, ಅವ್ರ ಯತಿಗಳು ಗಂಧನೇ ಇಡಬೇಕು. ನಾನು ಸುಮಾರು ವೀಡಿಯೋದಲ್ಲಿ ಹೇಳ್ತೀನಿ, ರಾಯರಿಗೆ ಅರ್ಶಿನ ಕುಂಕುಮ ಇಡಬೇಡಿ ಅಂತ ನಾನು ಹೇಳ್ತೀನಿ. ಏಕೆಂದರೆ ನನಗೆ ವಿಷಯ ಎಲ್ಲ ಗೊತ್ತಿರಲಿಲ್ಲ. ನಾನು ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಾನು ಮಠದಲ್ಲಿ ಮತ್ತು ಗುರುಗಳ ಹತ್ರ ಕೇಳಿದ್ದಂಥದ್ದು. ಅಲ್ಲಿ ಅರ್ಚಕರು ಇರ್ತಾರಲ್ಲ, ಅರ್ಚಕರ ಹತ್ರ ನಾನು ಕೇಳಿದ್ದಂಥದ್ದು, ರಾಯರಿಗೆ ಕುಂಕುಮ ಇಡಬೇಕಾ, ಅರ್ಶಿನ ಇಡಬೇಕಾ, ಹೇಗೆ ನಾವು ಪೂಜೆ ಮಾಡಬೇಕು ನನಗೆ ಗೊತ್ತಿಲ್ಲ. ನನಗೆ ಇತ್ತೀಚೆಗೆ ಪೂಜೆ ಮಾಡೋಕ್ಕೆ ನಾನು ಶುರು ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತ ಕೇಳಿದಾಗ ಅವರು ನನಗೆ ಡೀಟೇಲಾಗಿ ಎಲ್ಲ ಹೇಳಿದ್ರು. ನಾನು ಒಂದು ದಿವಸ ಮಧ್ಯಾಹ್ನ ಟೈಮು ನಾನು ಮಠಕ್ಕೆ ಹೋದೆ. ಅವಾಗ ಅಲ್ಲಿ ಫ್ರೀ ಇರ್ತಾರೆ, ಯಾರು ಜನ ಇರೋದಿಲ್ಲ. ಹಂಗಾಗಿ ಅವಾಗ ನನಗೆ ಎಲ್ಲನೂ ಸಹ ಹೇಳಿದ್ರು. ಹೆಜ್ಜೆ ನಮಸ್ಕಾರ ಹಾಕೋದಾಗಿರ್ಬೋದು, ರಾಯರಿಗೆ ಏನು ಇಷ್ಟ ಇಲ್ಲ, ನಾವು ಯಾವ ರೀತಿ ಇದ್ದರೆ ರಾಯರ ಅನುಗ್ರಹ ಮಾಡ್ತಾರೆ ಅನ್ನೋದು ವಿಷಯ ಎಲ್ಲನೂ ಸಹ ಅವರು ನನಗೆ ತಿಳಿಸ್ಕೊಟ್ರು. ಹಾಗಾಗಿ ಅವಾಗಿಂದನೂ ಅಷ್ಟೇ ನನಗೆಷ್ಟು ಗೊತ್ತಿದೆಯೋ ಅಷ್ಟರಲ್ಲಿ ನಾನು ಪೂಜೆ ಮಾಡ್ತೀನಿ. ನನಗೆ ಗೊತ್ತಿರೋ ವಿಷಯನ ನಾನು ನಿಮ್ಮ ಕೈಲಿ ಹೇಳೋ ಅಂಥದ್ದು ನಿಮ್ಮ ಹತ್ರ ನಾನು ಹಂಚ್ಕೋತೀನಿ. ನನಗೆ ಗೊತ್ತಿಲ್ಲದಿರೋ ವಿಷಯನ ನಿಮ್ಮ ಮುಖಾಂತರ ನಾನು ಸಹ ತಿಳ್ಕೊತೀನಿ. ಏಕೆ ಅಂತಂದರೆ
ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಎಲ್ಲವನ್ನು ಕಲ್ತ್ಕೊಂಡೇ ಬರೋದಿಲ್ಲ, ಎಲ್ಲೋ ಕಲಿಯೋಕ್ಕೂ ಆಗೋದಿಲ್ಲ. ನಾವು ಹುಟ್ಟು ಸಾವಿನ ನಡುವೆ ಏನು ಕಲಿದಿರೋನು ಸಹ ಒಬ್ಬ ಮನುಷ್ಯ ಹೋಗ್ಬಿಡ್ತಾನೆ. ಒಬ್ಬ ಮನುಷ್ಯ ಒಂದು ಕೆಲಸನ ಕಲಿದೇ ಇದ್ರೂ ಸಹ ಅವನು ಜೀವನ ಅನ್ನೋದು ಅಂತ್ಯ ಮಾಡ್ಕೋತಾನೆ. ಹಾಗಾಗಿ ಕೆಲವು ವಿಷಯಗಳು ನಮಗೂ ಸಹ ಗೊತ್ತಿರೋದಿಲ್ಲ. ಯಾರಾದರೂ ಹೇಳಿದ್ರೆ ಅದನ್ನು ನಾನು ಕಣ್ಗೊತ್ಕೊಂಡು ನಾನು ಮಾಡ್ತೀನಿ. ಈ ಸ್ಕ್ರೀನ್ ಮೇಲೆ ನಾನು ಹಾಕ್ತೀನಲ್ಲ, ಇದೇ ಫೋಟೋನೇ ನಮ್ಮ ಮನೇಲಿರೋದು, ನಾನು ಪೂಜೆ ಮಾಡೋ ಅಂಥದ್ದು. ಬೇರೆ ಬೇರೆ ಫೋಟೋಗಳೆಲ್ಲ ನಾನು ಹಾಕ್ತೀನಲ್ಲ ಸ್ಕ್ರೀನ್ ಮೇಲೆ, ಅದೆಲ್ಲ ನಮ್ಮ ಫೋಟೋ ಅಲ್ಲ. ಹಾಗಾಗಿ ಅದರಲ್ಲಿ ಇಟ್ಟಿರೋದು ನೋಡಿ ನೀವು ನನಗೆ ಹೇಳಿದ್ದೀರೇನೋ, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಯುಗಾದಿ ಹಬ್ಬ ಇವತ್ತು. ರಾಯರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಜೀವನದಲ್ಲಿ ಸದಾ ಕಾಲ ಸುಖ ಶಾಂತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.